ಏನು ಏನು ಕೇಳು. ನಮಸ್ಕಾರ ನಾಗಭೂಷಣ್ ಅವರೇ. ನಮಸ್ಕಾರ. ಹೇಗಿದ್ದೀರಾ? ಏನೋ ಸುಮಾರಾಗಿದ್ದೀವಿ, ಚೆನ್ನಾಗಿದ್ದೀವಿ. ಈಗ ತಾವು ಹ್ಞೂ ಚಿಕ್ಕನಾಯಕನಹಳ್ಳಿಯಲ್ಲಿ ಹ್ಞೂ ತಮ್ಮ ಪ್ರತಿಭೆಯಿಂದ ಹ್ಞೂ ನೀವು ಗುರುತಿಸ್ಕೊಂಡಿದ್ದೀರಾ. ಹೌದು. ಈ ಒಂದು ಪ್ರತಿಭೆ ಹ್ಞೂ ನಿಮಗೆ ಹೇಗೆ ಬಂತು ಹೇಳ್ತೀರಾ? ನಮಗೆ ಸುಮಾರು ಒಂದು 5 ವರ್ಷದ ಹುಡುಗನಲ್ಲಿ ಈ ತಬಲ ನುಡಿಸೋದು, ಮೃದಂಗ ನುಡಿಸೋದು ಅವೆಲ್ಲ ಕೇಳಿ 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 ನಾನು ಸ್ವಲ್ಪ ಇದನ್ನು ಕಲ್ತ್ಕೋಬೇಕು ಅಂತೇಳಿ ಒಬ್ಬರು ಲಕ್ಷ್ಮಣರಾವ್ ಅಂತೇಳಿ ಬೆಂಗಳೂರಿನಿಂದ ಇಲ್ಲಿಗೆ ಮೃದಂಗಿಷ್ಟು ಬಂದಿದ್ದರು. ಅವರಲ್ಲಿ ನಾನು ಪಾಠ ಶುರು ಮಾಡಿ ಸುಮಾರು ಒಂದು 10-15 ವರ್ಷದವರೆಗೂ ಅವ್ರ ಹತ್ರ ಪಾಠ ಮಾಡಿದೆ. ಆಮೇಲೆ ಈ ಊರಿನವರೇ ಒಬ್ಬರು ರಾಮಣ್ಣವರು ಅಂತೇಳಿ ಅವರು ಒಂದು ಸ್ವಲ್ಪ ದಿವಸ ಪಾಠ ಮಾಡಿದ್ರು. ಆಮೇಲೆ ಅಲ್ಲಿಂದ ತುಮಕೂರಿಗೆ ಹೋಗಿ ಆನಂದರಾಮು ಅಂತ ಇದ್ದರು, ಯಾರೋ ಪುಟ್ಟಾಚಾರ್ಯ ಶಿಷ್ಯರು, ಅವ್ರ ಹತ್ರ ಹೋಗಿ ಪಾಠ ಮಾಡಿ ಒಂದು 2-3 ವರ್ಷ ಪಾಠ ಮಾಡಿ ನಂತರ ಜೂನಿಯರ್ ಪರೀಕ್ಷೆಯಲ್ಲಿ ಪಾಸಾದೆ. ನಂತರ ಸೀನಿಯರ್ಗೆ TS ಗಂಗಾಧರಪ್ಪ ಅಂತ ಒಬ್ಬರು ಗುರುಗಳಿದ್ದರು. ಅವ್ರ ಹತ್ರಕ್ಕೆ ಹೋಗಿ ಅವ್ರ ಹತ್ರ ಪಾಠ ಮಾಡಿ ನಾನು ಸೀನಿಯರ್ ಮಾಡ್ಕೊಂಡೆ. ಅಲ್ಲಿಗೆ ಸ್ವಲ್ಪ 2 ಪರೀಕ್ಷೆ ಪಾಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಜನ ಕಚೇರಿಗಳಿಗೆ ಅಲ್ಲಿ ಇಲ್ಲಿ ನುಡ್ಸೋಕ್ಕೆ ಕರ್ಕೊಂಡು ಹೋಗೋಕ್ಕೆ ಶುರುವಾದರು. ಆಮೇಲೆ ಅದಕ್ಕಿಂತ ಮೊದಲು ನಾಟಕಗಳಿಗೆ ಅಲ್ಲಿ ಇಲ್ಲಿ ಹೋಗಿವೆ. ಇವಾಗ ಯಾರು ನಾಟಕಗಳಿಗೆ ನನ್ನ ಕಣ್ಣು ಕಾಣಲ್ಲ ಅಂಥೇಳಿ ನಾಟಕಗಳಿಗೇನು ಅಲೋ ಮಾಡಲ್ಲ. ಈ ಹರಿಕಥೆಗಳು, ಸಿನಿಮಾತ್ಮಕ ಕಥೆಗಳು, ಭಕ್ತಿಗೀತೆಗಳು, ಸುಗಮ ಸಂಗೀತ ಇಂಥ ಕಾರ್ಯಕ್ರಮಗಳಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾವ್ರೆ. ಆಮೇಲೆ ಕೆಲವಾರು ಹುಡುಗರಿಗೂ ಸಹಿತ ನಾನು ನನ್ನ ಕೈಲಾದ ಮಟ್ಟಿಗೆ ಪಾಠ ಮಾಡ್ತಾಯಿದ್ದೀನಿ. ಇವಾಗ ನೀವು ನಿಮ್ಮ ತಂದೆಗೆ ನೀವು ಗಂಡು ಮಕ್ಕಳು ಎಷ್ಟು ಜನ? ನಮ್ಮ ತಂದೆಗೆ 5 ಜನ ಗಂಡು ಮಕ್ಕಳು. ನಿಮ್ಮ ತಂದೆ ಹೆಸರೇನು, ತಾಯಿ ಹೆಸರೇನು? CR ಆದಿನಾರಾಯಣ ಅಂತೇಳಿ ನಮ್ಮ ತಂದೆ ಹೆಸರು, ಲಕ್ಕಮ್ಮ ಅಂತ ಹೇಳ್ಬಿಟ್ಟು ತಾಯಿ ಹೆಸರು. ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟನೇ ಮಗ? 2ನೇ ಮಗ. ಹೌದು. ಈಗ ನೀವು ಹುಟ್ಟು ಅಂದಾರ? ಹೌದು. ಹುಟ್ಟು ಕುರುಡುತನ. ನೀವು ಹುಟ್ಟಲಿಂದ ಈ ಪ್ರಪಂಚನೇ ನೀವು ನೋಡಿಲ್ಲ. ಹಾಗಾಗಿ ಈಗ ತಮ್ಮ ತಂದೆಯ ಸಹಕಾರ ನಿಮ್ಗೆ ಹೆಂಗಿತ್ತು? ಆವಾಗ ಅವರು ನಮ್ಮ ಹುಡುಗ ಏನಾದರೂ ಕಲ್ತ್ಕೊಳ್ಳಿ, ಏನಾದರೂ ಮಾಡಲಿ ಅಂತೇಳಿ ಈ ತಬಲಾ ನುಡ್ಸೋದನ್ನ ನೋಡಿ ಅವ್ರಿಗೆ ತಬಲಾ ಕಲಿಸ್ಬೇಕು, ಇಲ್ಲ ಮೃದಂಗ ಕಲಿಸ್ಬೇಕು ಅಂತೇಳಿ ಆಸೆ ಹುಟ್ಟಿತ್ತು ಅವ್ರಿಗೆ. ಆಸೆ ಹುಟ್ಟಿದಾಗ ಅವರು ಅದೇ ಲಕ್ಷ್ಮಣರಾವ್ ಅಂತೇಳಿ ಬಂದಿದ್ದರಲ್ಲ, ಅವ್ರ ಹತ್ರ ನನಗೆ ಪಾಠಕ್ಕೆ ಏರ್ಪಾಟ್ ಮಾಡಿರು. ಅವ್ರ ಹತ್ರ ಸ್ವಲ್ಪ ದಿವಸ ಪಾಠ ಮಾಡಿದ್ರು. ಆಮೇಲೆ ಬೆಂಗಳೂರಿಗೂ ಹೋಗಿ ಅಲ್ಲೂ ಸ್ವಲ್ಪ ದಿವಸ ಇಟ್ಕೊಂಡಿದ್ರು. ಚಿಕ್ಕ ವಯಸ್ಸಾದ್ರಿಂದ ಆವಾಗ ನನಗೆ ಅಲ್ಲಿ ಊಟ ಸೇರಿದಂಗೆ ಆಗ್ಬಿಡ್ತು, ಭೇದಿ ಆಗೋಕ್ಕೆ ಶುರು ಆಗ್ಬಿಡ್ತು.
ಆವಾಗ ಅವರು ಹೆಚ್ಚಿಗೆ ದಿವಸ ಇಟ್ಕೊಳ್ಳಿಲ್ಲ, ಕಳಿಸ್ಬಿಟ್ರು. ನಮ್ಮ ತಂದೆಯವರು ಹ್ಞೂ ನಿಮ್ಮ ಬದುಕಿನ ಭವಿಷ್ಯಕ್ಕೆ ಹ್ಞೂ ಇಲ್ಲಿ ಜ್ಯೋತಿಷಿ ಒಬ್ಬರ ಹತ್ರ ಹೋಗಿ ಭೇಟಿ ಮಾಡಿದ್ರಂತೆ, ಹ್ಞೂ ಅದ್ರ ಬಗ್ಗೆ ಹೇಳ್ತೀರಾ? ಇಲ್ಲಿ ರಾಮ ಜೋಯಿಸರು ಅಂತ ಒಬ್ಬರು ಜ್ಯೋತಿಷಿಗಳಿದ್ದರು. ಅವ್ರ ಹತ್ರ ಹೋಗಿ ನನ್ನ ಜಾತಕವನ್ನು ಸ್ವಲ್ಪ ಬರೆಸಿದ್ರು. ಬರೆಸ್ದಾಗ ಅದರಲ್ಲೇನಿದು ಗಂಧರ್ವ ರೇಖೆ ಐತೆ ಅಂತ ಏನೂ ತಿಳಿಸಿರಲಿಲ್ಲ. ಆದರೂ ಇವರ ಜೀವನ ಮುಂದೆ ಚೆನ್ನಾಗಿ ಇದಾಗುತ್ತೆ, ಪ್ರಖ್ಯಾತರಾಗ್ತಾರೆ ಇವರು. ಮುಂದೆ ಯಾವುದೋ ಒಂದು ವಿದ್ಯೆ ಕಲಿತು ಯಾವುದಾದ್ರು ಒಂದು ವಿದ್ಯೆ ಕಲಿಸಿ ಅದರಿಂದ ಇವರು ಮುಂದುವರಿತಾರೆ ಅಂತ ಹೇಳಿ ಬರೆದಿದ್ರು. ಅದೇ ಪ್ರಕಾರವಾಗಿ ಈ ತಬಲಾ ಮೃದಂಗನ ಕಲಿಸಿದ್ರು. ಆ ಕಲಿಸಿದ್ದಾಗ ಗಂಧರ್ವ ರೇಖೆ ಇತ್ತೇನೋ, ಅದರಿಂದ ನಾನು ಸ್ವಲ್ಪ ತಬಲಾ ಮೃದಂಗ ನುಡ್ಸಂಗೆ ತಯಾರಾದೆ ಅಂತ ಹೇಳ್ಬಿಟ್ಟು ಒಬ್ಬರು ಜ್ಯೋತಿಷಿಗಳಿದ್ದರು. ಅವ್ರ ಹತ್ರಕ್ಕೆ ಒಂದು ಸ್ವಲ್ಪ ದಿವಸ ಹೋಗಿದ್ದರು, ಒಂದು ಸಾರಿ ಹೋಗಿದ್ದರು ಜ್ಯೋತಿಷಕ್ಕೆ ಕೇಳೋಕ್ಕೆ. ಅವ್ರು ಹೇಳಿದ್ರು, ಈತ ಒಬ್ಬ ಕಲಾವಿದನಾಗ್ತಾನೆ, ಇಲ್ಲ ಒಬ್ಬ ವಿದ್ಯಾವಂತ ಆಗ್ತಾನೆ, ಯಾವುದರಲ್ಲಾರು ಒಂದರಲ್ಲಿ ನೀವು ಯಾವುದಾದ್ರು ಒಂದು ಕಲೆನ ಇವನಿಗೆ ಕೊಡಿಸ್ರಿ ಅಂತ ಹೇಳಿದರು. ಹೇಳಿದಾಗ ಅದೇ ಈ ಮೃದಂಗ ವಿದ್ಯೆನ ಶುರು ಮಾಡಿದ್ರು. ಬಸಪ್ಪ ಜ್ಯೋತಿಷರು ಎಲ್ಲಿ ಯಾವ ಊರಿನವರು? ಬಸಪ್ಪ ಜ್ಯೋತಿಷರು ಅವರು ಇಲ್ಲಿಯವರೇ. ಇಲ್ಲಿ ಸಂಪಾಯಂಬಾವಿ ಅಂತ ಇದೆಯಲ್ಲ, ಅಲ್ಲಿ ಒಬ್ಬರು ಜ್ಯೋತಿಷಿಗಳಿದ್ದರು. ಅವ್ರ ಹತ್ರ ಹೋಗಿ ಕೇಳಿದಾಗ ಅವರು ಈ ಥರ ಆಗ್ತಾನೆ ಇವನು, ಮುಂದೆ ಪ್ರಖ್ಯಾತನಾಗ್ತಾನೆ, ಇದನ್ನು ಯಾವುದಾರ ಒಂದು ಕಲೆನ ಇವನು ಶುರು ಮಾಡಿ ಅಂತೇಳಿ ಜ್ಯೋತಿಷ ಹೇಳಿದರು. ಅದೇ ಪ್ರಕಾರವಾಗಿ ನನಗೆ ಮೃದಂಗ ಪಾಠ ಶುರು ಮಾಡಿದ್ರು. ಆ ಮೃದಂಗ ಪಾಠನ ಇಂಪ್ರೂವ್ ಮಾಡಿಕೊಂಡು ಜೂನಿಯರ್ ಸೀನಿಯರ್ ಮಾಡಿಕೊಂಡು ಇವನು ಕೆಲವಾರು ನಾಟಕಗಳಿಗೆ, ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ, ಆಮೇಲೆ ಈ ಆರ್ಕೆಸ್ಟ್ರಾಗಳಿಗೆ ಎಲ್ಲ ಕಡೆನೂ ನುಡ್ಸೋಂಗೆ ಅವಕಾಶ ಸಿಕ್ತು. ಸುಮಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ, ಸುಮಾರು ನಾಟಕಗಳಿಗೂ ನುಡ್ಸಿದ್ದೀನಿ, ಸುಮಾರು ಕಚೇರಿಗಳಿಗೂ ನುಡ್ಸಿದ್ದೀನಿ, ಸುಮಾರು ಈ ಲಘು ಸಂಗೀತಕ್ಕೂ ನುಡ್ಸಿದ್ದೀನಿ, ಹರಿಕಥೆಗಳಿಗೆ ನುಡ್ಸಿದ್ದೀನಿ. ವಸಂತ ಹೇಳ್ಬಿಟ್ಟು ಅವರೊಬ್ಬರು ಮೊದಲು ಗದ್ದಣ್ಣಾಚಾರ್ರು ಅಂತೇಳಿ, ನಂತರ ಕೇಶವದಾಸರು, ಆಮೇಲೆ ಅಚ್ಯುತದಾಸರು ಅಂತ ಹೇಳಿದರು, ಭದ್ರಗಿರಿ ಅಚ್ಯುತದಾಸರು, ಆಮೇಲೆ ಮೈಸೂರು ಅನಂತಲಕ್ಷ್ಮಿ ಅಂತ ಒಬ್ಬರಿದ್ದರು, ಆಮೇಲೆ ವಸಂತ ಲಕ್ಷ್ಮಿ ಅಂತ ಒಬ್ಬರಿದ್ದರು ಬೇಲೂರಿನವರವರು. ನಂತರ ಸುಮಾರು ಜನ ದಾಸರುಗಳಿಗೆ ನುಡಿಸಿದ್ದೀನಿ. ಅವರ ಹೆಸರುಗಳು ಈಗ ಸದ್ಯಕ್ಕೆ ಜ್ಞಾಪಕದಾಗ ಬರ್ತಾ ಇಲ್ಲ. ಸುಮಾರು ಜನ ದಾಸರುಗಳಿಗೆ ನುಡಿಸಿದ್ದೀನಿ. ಆಮೇಲೆ ಕಚೇರಿಗಳಿಗೂ ನುಡಿಸಿದ್ದೀನಿ, ಹಲವಾರು ಕಚೇರಿಗಳು, ವಯಲಿನ್ ಕಚೇರಿ, ಆಮೇಲೆ ಸಂಗೀತ ಕಚೇರಿ, ಆಮೇಲೆ ಕ್ಲಾರಿನೆಟ್ ಕಚೇರಿ, ಆಮೇಲೆ ವಯಲಿನ್ ಕಚೇರಿ, ಸುಮಾರು ಕಚೇರಿಗಳಿಗೆ ನಾನು ನುಡಿಸಿದ್ದೀನಿ. ಅದರಿಂದ ನನಗೆ ಸ್ವಲ್ಪ ಅನುಕೂಲವಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಅವನಿಗೆ ಹೇಳ್ಕೊಟ್ಟಿದ್ದೀನಿ. ನುಡಿಸ್ತೀನಿ ನೋಡಿ ಇವಾಗ.